ಜೋರಾಗಿದೆ. ರಾತ್ರೋರಾತ್ರಿ ಲಕ್ಷಾಂತರ ಬೆಲೆ ಬಾಳುವಂತಹ ಮರಗಳಿಗೆ ಕನ್ನ ಹಾಕಿದ್ದಾರೆ. 80ಕ್ಕೂ ಹೆಚ್ಚು ಮರಗಳನ್ನ ಕಡಿದಿದ್ದಾರೆ ಆರೋಪಿಗಳು. ಮೈಸೂರಿನ ನಂಜನಗೂಡಿನಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ರಾತ್ರೋರಾತ್ರಿ ಲಕ್ಷಾಂತರ ಬೆಲೆ ಬಾಳುವಂತಹ ಮರಗಳನ್ನ ಕಡಿದಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಮರಗಳನ್ನ ಆರೋಪಿಗಳು ಕಡಿದಿರುವಂತದ್ದು. ಕಪಿಲಾ ನದಿ ತಟದಲ್ಲಿನ ಸರ್ಕಾರಿ ಜಾಗದಲ್ಲಿ ಒಂದು ಘಟನೆ ನಡೆದಿದೆ. ಓರ್ವನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸದ್ಯಕ್ಕೆ ಬಂಧಿಸಿದ್ದಾರೆ. ಅಯಾಜ್ ಅಹಮದ್ ಬಂಧನ ಆಗಿದ್ದು ಉಳಿದ ಆರೋಪಿಗಳು ಪರಾರಿಯಾಗಿದ್ದಾರೆ. ಒಂದು ಕಡೆ ಗಮನಿಸ್ತಾ ಇರಬಹುದು ನೀವು ದೃಶ್ಯದಲ್ಲಿ, ಇವೆಲ್ಲ ಕೂಡ ಬೆಲೆ ಬಾಳುವಂತಹ ಮರಗಳು. ಕಪಿಲಾ ನದಿಯ ತಟದಲ್ಲಿರುವಂತಹ ಸರ್ಕಾರಿ ಭೂಮಿ ಜಾಗದಲ್ಲಿ ಈ ಮರಗಳನ್ನ ಕಡೀಮರು ಕಡಿದಿರುವಂತದ್ದು. ಸದ್ಯಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಅದರ ಜೊತೆಗೆ ಓರ್ವ ಆರೋಪಿಯನ್ನ ಕೂಡ ಬಂಧಿಸಿದ್ದಾರೆ. ಉಳಿದ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಸ್ಥಳದಲ್ಲಿ ಮರ ಕಡಿಯುವ ಯಂತ್ರಗಳನ್ನ ಕೂಡ ಜಪ್ತಿ ಮಾಡಿದ್ದಾರೆ ಅರಣ್ಯ ಇಲಾಖೆ. 16 ವರ್ಷಗಳಿಂದ ಅರಣ್ಯ ಇಲಾಖೆ ಬೆಳೆಸಿದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ವಿವಿಧ ಜಾತಿಯ ಮರಗಳು, ಅತಿ ಹೆಚ್ಚಾಗಿ ಬೆಲೆ ಬಾಳುವಂತಹ ಮರಗಳೇ ಈ ಕಳ್ಳರ ಟಾರ್ಗೆಟ್ ಆಗಿರುವಂತದ್ದು. ಒಂದು ಕಡೆ ಕಾಡನ್ನ ಬೆಳೆಸಿ ನಾಡನ್ನ ಉಳಿಸಿ ಅಂತ ಹೇಳ್ತಾರೆ. ಆದ್ರೆ ಜನಗಳು ಈ ರೀತಿಯಾಗಿ ಮರಗಳನ್ನ ಕಡಿಯುವ ಮುಖಾಂತರವಾಗಿ ಒಂದು ಕಡೆ ಕಾಡನ್ನ ನಾಡು ಮಾಡಲಾಗ್ತಿದೆ. ಆದ್ರೆ ಇಂತಹ ಕದೀಮರನ್ನ ಒಂದು ಕಡೆ ಹೆರೆಮುರಿ ಕಟ್ಟೋದಕ್ಕೂ ಕೂಡ ಅರಣ್ಯ ಇಲಾಖೆಗಳು ಮುಂದಾಗಿರುವಂತದ್ದು. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಿದ್ದಾರೆ. ಅದರ ಜೊತೆಗೆ ಇದೇ ರೀತಿ ಕಳ್ಳರ ಹಾವಳಿ ಜಾಸ್ತಿ ಆಗ್ತಿರುವಂತದ್ದು. ಕಪಿಲಾ ನದಿಯ ತಟದಲ್ಲಿದ್ದಂತಹ ನೂರಾರು ಮರಗಳಿಗೆ ಈಗ ಬರೀ ವೀರಪ್ಪನ್ಗಳು ಕೊಡಿಲಿಪೆಟ್ಟನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದ ಹಿಂದೆ ಮೈಸೂರು ಜಿಲ್ಲೆಯ ಪ್ರಭಾವಿ ಸಚಿವರ ಸಂಬಂಧಿಕರ ಕುಮ್ಮಕ್ಕು ಇದೆ ಎನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಖುದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರುವಂತದ್ದು. ಎಲ್ಲಿ ಮರಗಳು ಮಾರಣ ಹೋಮ ಆಗಿದೆ ಆ ಒಂದು ಸ್ಥಳದಿಂದ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರು ಜಿಲ್ಲೆ ನಂಜನಗೂಡಿನ ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿದೆ. ಸನ್ನಿಧಿಯ ಕಪಿಲಾ ನದಿಯ ತಟದಲ್ಲಿರುವಂತಹ ಸ್ಥಳ ಇದು. ನೂರಾರು ಮರಗಳು, ಸುಮಾರು 40, 50, 60 ವರ್ಷಗಳು ಹಿಂದೆ ಇದೆಲ್ಲ ಬೆಳೆಸಿದಂತಹ ಮರಗಳಿದು. ಯಾವ ರೀತಿಯಾಗಿ ಬುಡಕ್ಕೆ ಆ ಕೊಡಿಲಿ ಏಟನ್ನ ಕೊಟ್ಟಿರುವಂತದ್ದು. ರಾತ್ರೋರಾತ್ರಿ ಸುಮಾರು 60ಕ್ಕೂ 60, 70 ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸ್ಥಳದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ 100ಕ್ಕೂ ಹೆಚ್ಚು ಮರಗಳಿಗೆ ಈಗಾಗಲೇ ಕೊಡಿಲಿ ಪೆಟ್ಟನ್ನ ಕೊಟ್ಟಿರುವಂತದ್ದು. ಈ ದೃಶ್ಯ ಗೊತ್ತಾಗುತ್ತೆ. ಬೃಹತ್ ಆಕಾರದ ಮರ ಇದು. ಈ ಮರಕ್ಕೂ ಕೂಡ ಬುಡಕ್ಕೆ ಈಗಾಗಲೇ ತುರುಳರು ಏನೋ ಕೊಡಿಲಿ ಪೆಟ್ಟನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಭಾಗದಲ್ಲೂ ಕೂಡ ಮರದ ಕೊಂಬೆ ರಬ್ಬೆ ಏನಿದೆ ಎಲ್ಲವನ್ನೂ ಕೂಡ ಕಟ್ ಮಾಡಿ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ರು. ಆದ್ರೆ ಸ್ಥಳಕ್ಕೆ ಈಗಾಗಲೇ ಇರೋ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಭೇಟಿಯನ್ನು ಕೊಡೋ ಸಂದರ್ಭದಲ್ಲೂ ಕೂಡ ಮರವನ್ನ ಕಟ್ ಮಾಡಕ್ಕೆ ಬಂದಿದ್ದಂತಹ ಅಯಾಜ್ ಅಹಮದ್ ಅಂತೇಳಿ ಆತನನ್ನ ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಉಳಿದ ಆರೋಪಿಗಳೆಲ್ಲರೂ ಕೂಡ ಈಗಾಗಲೇ ಎಸ್ಕೇಪ್ ಆಗಿರುವಂತದ್ದು. ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ನಿಜಕ್ಕೂ ಕೂಡ ಒಂದು ಮರವನ್ನ ಬೆಳೆಸಬೇಕಾದ್ರೆ ಎಷ್ಟು ಕಷ್ಟ ಪಡಬೇಕಾಗತ್ತೆ. 16 ವರ್ಷಗಳು ಹಿಂದೆ ಇದ್ದು ಬೆಳೆದ ಏನು ಸಸಿಯಲ್ಲಿಟ್ಟು ಬೆಳೆಸಂತಹ ಮರಗಳಿದು. ಸರ್ಕಾರಿ ಜಾಗದಲ್ಲಿ ಬೆಳೆದಂತಹ ಸುಮಾರು 80ಕ್ಕೂ ಹೆಚ್ಚು ಮರಗಳು ಈಗ ಧರೆಗೆ ಉಳಿದಿರುವಂತದ್ದು. ಈಗಾಗಲೇ ಬಹಳ ಪ್ರಮುಖವಾಗಿ ಮೈಸೂರು ಜಿಲ್ಲೆಯ ಪ್ರಭಾವಿ ಸಚಿವರ ಸಂಬಂಧಿಕರ ಕುಮ್ಮಕ್ಕಿನಿಂದ ಈ ರೀತಿಯಾದಂತಹ ಮರಗಳನ್ನ ಕಟ್ ಮಾಡುವ ಬಗ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಓರ್ವರನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಉಳಿದ ಆರೋಪಿಗಳಿಗಾಗಲೇ ಶೋಧವನ್ನು ಮುಂದುವರಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಮರಗಳನ್ನ ಕಟ್ ಮಾಡ್ತಾ ಇದ್ರು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗಿರ್ಬೋದು, ಸ್ಥಳೀಯ ಪೊಲೀಸರಿಗೆ ಮಾಹಿತಿಗಳು ಇರಲಿಲ್ವಾ ಅನ್ನುವಂಥದ್ದು. ಸೊ ಹೀಗಾಗಿ ಇದೆಲ್ಲವನ್ನು ನೋಡ್ತಾ ಇದ್ರೆ ಪ್ರಭಾವಿ ಸಚಿವರ ಸಂಬಂಧಿಕರು ಈ ಒಂದು ಪ್ರಕರಣದ ಹಿಂದೆ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಪಕ್ಕದಲ್ಲಿ ಬರುವಂತಹ ಹಳ್ಳಿ ಇದೆ. ಸೊ ಹೀಗಾಗಿ ಹಳ್ಳಿಯ ಜನರಿಗೂ ಕೂಡ ಇದು ಗೊತ್ತಾಗ್ಲಿಲ್ವಾ? ಯಾಕಂದ್ರೆ ನದಿಯ ಪಕ್ಕದಲ್ಲಿರುವಂತಹ ಮರಗಳಿದು. ಒಂದು ವೇಳೆ ಪ್ರವಾಹ ಬಂದ ಸಂದರ್ಭದಲ್ಲೂ ಕೂಡ ಈ ಮರಗಳು ಸಾಕಷ್ಟು ಸಹಾಯಕ್ಕೆ ಬರ್ತಾ ಇತ್ತು. ಆದ್ರೆ ಇಂತಹ ಮರಗಳಿಗೆ ಈಗ ವಿವಿಧ ಜಾತಿಯ ಮರಗಳಿವು, ಲಕ್ಷಾಂತರ ಬೆಲೆ ಬಾಳುವಂತಹ ಮರಗಳಿದು. ಸೊ ಹೀಗಾಗಿ ಇಂತಹ ಮರಗಳಿಗೆ ಈಗಾಗಲೇ ಕೊಡಲಿ ಪೆಟ್ಟೆಲ್ಲ ಕೊಟ್ಟಿರುವಂತದ್ದು. ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮರಗಳನ್ನ ಕೌಂಟ್ ಮಾಡೋಕೆ ಮುಂದಾಗಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಮರಗಳು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಈ ರೀತಿಯಾದಂತಹ ಪ್ರಕರಣ ರಾತ್ರೋರಾತ್ರಿ ನಡೆಯುತ್ತೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಯ ವೈಫಲ್ಯ ಇರಬಹುದು, ಜೊತೆಗೆ ಪ್ರಭಾವಿ ಸಚಿವರ ಕುಮ್ಮಕ್ಕಿನಿಂದ ಈ ಒಂದು ಘಟನೆ ನಡೆದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಮರವನ್ನ ಕಟ್ ಮಾಡಿದಂತಹ ದುರುಳರ ವಿರುದ್ಧ ಪೊಲೀಸರು, ಅರಣ್ಯ ಇಲಾಖೆ ಸಿಬ್ಬಂದಿ ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಜೋರಾಗಿದೆ. ರಾತ್ರೋರಾತ್ರಿ ಲಕ್ಷಾಂತರ ಬೆಲೆ ಬಾಳುವಂತಹ ಮರಗಳಿಗೆ ಕನ್ನ ಹಾಕಿದ್ದಾರೆ. 80ಕ್ಕೂ ಹೆಚ್ಚು ಮರಗಳನ್ನ ಕಡಿದಿದ್ದಾರೆ ಆರೋಪಿಗಳು. ಮೈಸೂರಿನ ನಂಜನಗೂಡಿನಲ್ಲಿ
ಮರಗಳ ಮಾರಣ ಹೋಮ ನಡೆದಿದೆ. ರಾತ್ರೋರಾತ್ರಿ ಲಕ್ಷಾಂತರ ಬೆಲೆ ಬಾಳುವಂತಹ ಮರಗಳನ್ನ ಕಡಿದಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಮರಗಳನ್ನ ಆರೋಪಿಗಳು ಕಡಿದಿರುವಂತದ್ದು. ಕಪಿಲಾ ನದಿ ತಟದಲ್ಲಿನ ಸರ್ಕಾರಿ ಜಾಗದಲ್ಲಿ ಒಂದು ಘಟನೆ ನಡೆದಿದೆ. ಓರ್ವನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸದ್ಯಕ್ಕೆ ಬಂಧಿಸಿದ್ದಾರೆ. ಅಯಾಜ್ ಅಹಮದ್ ಬಂಧನ ಆಗಿದ್ದು, ಉಳಿದ ಆರೋಪಿಗಳು ಪರಾರಿಯಾಗಿದ್ದಾರೆ. ಒಂದು ಕಡೆ ಗಮನಿಸ್ತಾ ಇರಬಹುದು ನೀವು ದೃಶ್ಯದಲ್ಲಿ, ಇವೆಲ್ಲ ಕೂಡ ಬೆಲೆ ಬಾಳುವಂತಹ ಮರಗಳು ಕಪಿಲಾ ನದಿಯ ತಟದಲ್ಲಿರುವಂತಹ ಸರ್ಕಾರಿ ಭೂಮಿ ಜಾಗದಲ್ಲಿ ಈ ಮರಗಳನ್ನ ಕಡಿದಿರುವಂತದ್ದು. ಸದ್ಯಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಅದರ ಜೊತೆಗೆ ಓರ್ವ ಆರೋಪಿಯನ್ನು ಕೂಡ ಬಂಧಿಸಿದ್ದಾರೆ. ಉಳಿದ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಸ್ಥಳದಲ್ಲಿ ಮರ ಕಡಿಯುವ ಯಂತ್ರಗಳನ್ನ ಕೂಡ ಜಪ್ತಿ ಮಾಡಿದ್ದಾರೆ ಅರಣ್ಯ ಇಲಾಖೆ. 16 ವರ್ಷಗಳಿಂದ ಅರಣ್ಯ ಇಲಾಖೆ ಬೆಳೆಸಿದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ವಿವಿಧ ಜಾತಿಯ ಮರಗಳು, ಅತಿ ಹೆಚ್ಚಾಗಿ ಬೆಲೆ ಬಾಳುವಂತಹ ಮರಗಳೇ ಈ ಕಳ್ಳರ ಟಾರ್ಗೆಟ್ ಆಗಿರುವಂತದ್ದು. ಒಂದು ಕಡೆ ಕಾಡನ್ನ ಬೆಳೆಸಿ ನಾಡನ್ನ ಉಳಿಸಿ ಅಂತ ಹೇಳ್ತಾರೆ. ಆದರೆ ಜನಗಳು ಈ ರೀತಿಯಾಗಿ ಮರಗಳನ್ನ ಕಡಿಯುವ ಮುಖಾಂತರವಾಗಿ ಒಂದು ಕಡೆ ಕಾಡನ್ನ ನಾಡು ಮಾಡಲಾಗ್ತಿದೆ. ಆದರೆ ಇಂತಹ ಕದೀಮರನ್ನ ಒಂದು ಕಡೆ ಹೆರೆಮುರಿ ಕಟ್ಟೋದಕ್ಕೂ ಕೂಡ ಅರಣ್ಯ ಇಲಾಖೆಗಳು ಮುಂದಾಗಿರುವಂತದ್ದು. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಿದ್ದಾರೆ. ಅದರ ಜೊತೆಗೆ ಇದೇ ರೀತಿ ಕಳ್ಳರ ಹಾವಳಿ ಜಾಸ್ತಿ ಆಗ್ತಿರುವಂತದ್ದು. ಕಪಿಲಾ ನದಿಯ ತಟದಲ್ಲಿದ್ದಂತಹ ನೂರಾರು ಮರಗಳಿಗೆ ಈಗ ಬರಿ ವೀರಪ್ಪನ್ಗಳು ಕೊಡಿಲಿಪೆಟ್ಟನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದ ಹಿಂದೆ ಮೈಸೂರು ಜಿಲ್ಲೆಯ ಪ್ರಭಾವಿ ಸಚಿವರ ಸಂಬಂಧಿಕರ ಕುಮ್ಮಕ್ಕು ಇದೆ ಎನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಖುದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರುವಂತದ್ದು. ಎಲ್ಲಿ ಮರಗಳು ಮಾರಣ ಹೋಮ ಆಗಿದೆ ಆ ಒಂದು ಸ್ಥಳದಿಂದ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರು ಜಿಲ್ಲೆ ನಂಜನಗೂಡಿನ ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿದೆ. ಸನ್ನಿಧಿಯ ಕಪಿಲಾ ನದಿಯ ತಟದಲ್ಲಿರುವಂತಹ ಸ್ಥಳ ಇದು. ನೂರಾರು ಮರಗಳು, ಸುಮಾರು 40, 50, 60 ವರ್ಷಗಳು ಹಿಂದೆ ಇದೆಲ್ಲ ಬೆಳೆಸಿದಂತಹ ಮರಗಳಿದು. ಯಾವ ರೀತಿಯಾಗಿ ಬುಡಕ್ಕೆ ಕೊಡಿಲಿ ಏಟನ್ನ ಕೊಟ್ಟಿರುವಂತದ್ದು. ರಾತ್ರೋರಾತ್ರಿ ಸುಮಾರು 60ಕ್ಕೂ 60, 70 ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸ್ಥಳದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ 100ಕ್ಕೂ ಹೆಚ್ಚು ಮರಗಳಿಗೆ ಈಗಾಗಲೇ ಕೊಡಿಲಿ ಪೆಟ್ಟನ್ನ ಕೊಟ್ಟಿರುವಂತದ್ದು. ಈ ದೃಶ್ಯ ಗೊತ್ತಾಗುತ್ತೆ. ಬೃಹತ್ ಆಕಾರದ ಮರ ಇದು. ಈ ಮರಕ್ಕೂ ಕೂಡ ಬುಡಕ್ಕೆ ಈಗಾಗಲೇ ತುರುಳರು ಏನೋ ಕೊಡಿಲಿ ಪೆಟ್ಟನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಭಾಗದಲ್ಲೂ ಕೂಡ ಮರದ ಕೊಂಬೆ ರಬ್ಬೆ ಏನಿದೆ ಎಲ್ಲವನ್ನೂ ಕೂಡ ಕಟ್ ಮಾಡಿ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ರು. ಆದ್ರೆ ಸ್ಥಳಕ್ಕೆ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಭೇಟಿಯನ್ನು ಕೊಡೋ ಸಂದರ್ಭದಲ್ಲೂ ಕೂಡ ಮರವನ್ನ ಕಟ್ ಮಾಡಕ್ಕೆ ಬಂದಿದ್ದಂತಹ ಅಯಾಜ್ ಅಹಮದ್ ಅಂತೇಳಿ ಆತನನ್ನ ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಉಳಿದ ಆರೋಪಿಗಳೆಲ್ಲರೂ ಕೂಡ ಈಗಾಗಲೇ ಎಸ್ಕೇಪ್ ಆಗಿರುವಂತದ್ದು. ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ನಿಜಕ್ಕೂ ಕೂಡ ಒಂದು ಮರವನ್ನ ಬೆಳೆಸಬೇಕಾದ್ರೆ ಎಷ್ಟು ಕಷ್ಟ ಪಡಬೇಕಾಗತ್ತೆ. 16 ವರ್ಷಗಳು ಹಿಂದೆ ಇದ್ದು ಬೆಳೆದ ಏನು ಸಸಿಯಲ್ಲಿಟ್ಟು ಬೆಳೆಸಂತಹ ಮರಗಳಿದು. ಸರ್ಕಾರಿ ಜಾಗದಲ್ಲಿ ಬೆಳೆದಂತಹ ಸುಮಾರು 80ಕ್ಕೂ ಹೆಚ್ಚು ಮರಗಳು ಈಗ ಧರೆಗೆ ಉಳಿದಿರುವಂತದ್ದು. ಈಗಾಗಲೇ ಬಹಳ ಪ್ರಮುಖವಾಗಿ ಮೈಸೂರು ಜಿಲ್ಲೆಯ ಪ್ರಭಾವಿ ಸಚಿವರ ಸಂಬಂಧಿಕರ ಕುಮ್ಮಕ್ಕಿನಿಂದ ಈ ರೀತಿಯಾದಂತಹ ಮರಗಳನ್ನ ಕಟ್ ಮಾಡಿರುವ ಬಗ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಓರ್ವರನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಉಳಿದ ಆರೋಪಿಗಳಿಗಾಗಲೇ ಶೋಧವನ್ನು ಮುಂದುವರಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಮರಗಳನ್ನ ಕಟ್ ಮಾಡ್ತಾ ಇದ್ರು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗಿರ್ಬೋದು, ಸ್ಥಳೀಯ ಪೊಲೀಸರಿಗೆ ಮಾಹಿತಿಗಳು ಇರಲಿಲ್ವಾ ಅನ್ನುವಂಥದ್ದು. ಸೊ ಹೀಗಾಗಿ ಇದೆಲ್ಲವನ್ನು ನೋಡ್ತಾ ಇದ್ರೆ ಪ್ರಭಾವಿ ಸಚಿವರ ಸಂಬಂಧಿಕರು ಈ ಒಂದು ಪ್ರಕರಣದ ಹಿಂದೆ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಪಕ್ಕದಲ್ಲಿ ಬರುವಂತಹ ಹಳ್ಳಿ ಇದೆ. ಸೊ ಹೀಗಾಗಿ ಹಳ್ಳಿಯ ಜನರಿಗೂ ಕೂಡ ಇದು ಗೊತ್ತಾಗ್ಲಿಲ್ವಾ? ಯಾಕಂದ್ರೆ ನದಿಯ ಪಕ್ಕದಲ್ಲಿರುವಂತಹ ಮರಗಳಿದು. ಒಂದು ವೇಳೆ ಪ್ರವಾಹ ಬಂದ ಸಂದರ್ಭದಲ್ಲೂ ಕೂಡ ಈ ಮರಗಳು ಸಾಕಷ್ಟು ಸಹಾಯಕ್ಕೆ ಬರ್ತಾ ಇತ್ತು. ಆದ್ರೆ ಇಂತಹ ಮರಗಳಿಗೆ ಈಗ ವಿವಿಧ ಜಾತಿಯ ಮರಗಳಿವು, ಲಕ್ಷಾಂತರ ಬೆಲೆ ಬಾಳುವಂತಹ ಮರಗಳಿದು. ಸೊ ಹೀಗಾಗಿ ಇಂತಹ ಮರಗಳಿಗೆ ಈಗಾಗಲೇ ಕೊಡಲಿ ಪೆಟ್ಟೆಲ್ಲ ಕೊಟ್ಟಿರುವಂತದ್ದು. ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮರಗಳನ್ನ ಕೌಂಟ್ ಮಾಡೋಕೆ ಮುಂದಾಗಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಮರಗಳು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಈ ರೀತಿಯಾದಂತಹ ಪ್ರಕರಣ ರಾತ್ರೋರಾತ್ರಿ ನಡೆಯುತ್ತೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಯ ವೈಫಲ್ಯ ಇರಬಹುದು, ಜೊತೆಗೆ ಪ್ರಭಾವಿ ಸಚಿವರ ಕುಮ್ಮಕ್ಕಿನಿಂದ ಈ ಒಂದು ಘಟನೆ ನಡೆದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಮರವನ್ನ ಕಟ್ ಮಾಡಿದಂತಹ ದುರುಳರ ವಿರುದ್ಧ ಪೊಲೀಸರು, ಅರಣ್ಯ ಇಲಾಖೆ ಸಿಬ್ಬಂದಿ ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ